ಈಗ ದಶಮ ಸ್ಕಂಧದ 42ನೇ ಅಧ್ಯಾಯ ಮುಂದೆ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಏವಂ ಚಿಂತಿತ ಸಂಕಲ್ಪೋ ಭಗವಾನ್ ಮಧುಸೂದನಃ ಆಸಸಾದಹ ಚಾಣೂರಂ ಮುಷ್ಟಿಕಂ ರೋಹಿಣೀ ಸುತಃ. ಶುಕಾಚಾರ್ಯರು ಭಾಗವತ ಪ್ರವಚನವನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಚಾಣೂರ ಹೇಳಿದಂತೆ ತನಗೂ ಕೂಡ ಅಪೇಕ್ಷಿತವಾದದ್ದೇ ಅದು. ಅವರ ಜೊತೆಯಲ್ಲಿ ಮಲ್ಲಯುದ್ಧವನ್ನ ಮಾಡಿ ಅವರನ್ನ ಸಂಹಾರ ಮಾಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದ. ಹಾಗಾಗಿ ಇದರಿಂದ ಈ ಚಾಣೂರ ಹೇಳಿದ್ದೇನಿದೆ ಅದರಂತೆ ತನ್ನ ಅಭೀಷ್ಟವನ್ನು ಕೂಡ ನೆರವೇರಿಸಿಕೊಳ್ಳಬೇಕು ಅಂತ ಆಲೋಚನೆಯನ್ನ ಮಾಡಿ ಚಾಣೂರ ಕರೆದಂತೆ ಅವನ ಹತ್ತಿರ ಹೋದ. ಬಲರಾಮ ಮುಷ್ಟಿಕನ ಹತ್ತಿರ ಹೋದ. ಹೀಗೆ ಬಲರಾಮನಿಗೂ ಮುಷ್ಟಿಕನಿಗೂ ಮಲ್ಲಯುದ್ಧ, ಚಾಣೂರನಿಗೂ ಕೃಷ್ಣನಿಗೂ ಮಲ್ಲಯುದ್ಧ ಪ್ರಾರಂಭ ಆಗ್ಲಿಕ್ಕಿದೆ. ಏವಂ ಚಿಂತಿತ ಸಂಕಲ್ಪೋ ಭಗವಾನ್ ಮಧುಸೂದನಃ ಆಸಸಾದಹ ಚಾಣೂರಂ ಮುಷ್ಟಿಕಂ ರೋಹಿಣೀ ಸುತಃ ಆಸ್ಫೋಟ್ಯ ಹಸ್ತೌ ಹಸ್ತಾಭ್ಯಾಂ ಊರೂ ಚೈವ ಪರಸ್ಪರಂ ವಿಸೃಜ್ಯ ಭೂಯಃ ಸಂಗೃಹ್ಯ ಪರಿಕ್ರಮ್ಯ ಪರಸ್ಪರಂ ಹಸ್ತಾಭ್ಯಾಂ ಹಸ್ತಯೋರ್ಬದ್ಧ್ವಾ ಪದ್ಭ್ಯಾಮೇವ ಚ ಪಾದಯೋಃ ವಿಚಕರ್ಷತುರನ್ಯೋನ್ಯಂ ಪ್ರಸಹ್ಯ ವಿಜಿಗೀಷಯ. ಇಬ್ಬರು ಕೂಡ ಸ್ಪರ್ಧಿಗಳು ಕೈಯಿಂದ ಕೈಯನ್ನ ಹಿಡ್ಕೊಂಡಿದ್ದಾರೆ. ತಮ್ಮ ಕೈಯಿಂದ ತೋಳನ್ನ ಮತ್ತು ತೊಡೆಯನ್ನ ತಟ್ಟಿಕೊಂಡು ಒಬ್ರಿಗೊಬ್ರು ಜೊತೆ ಸೇರೋದು, ದೂರ ಹೋಗೋದು, ಸುತ್ತಲೂ ತಿರುಗಾಡೋದು, ಹೀಗೆಲ್ಲ ಅದೊಂದು ಕ್ರಮ, ಮಲ್ಲಯುದ್ಧದ ಒಂದು ಕ್ರಮ. ಪರಸ್ಪರಂ ಹಸ್ತಾಭ್ಯಾಂ ಊರು ಚೈವ, ಆಮೇಲೆ ಭೂಯಃ ಸಂಗೃಹ್ಯ ಪರಿಕ್ರಮ್ಯ, ಸುತ್ತಾಡೋದು, ಒಬ್ರಿಗೊಬ್ರು ತಿರುಗೋದು, ಆಮೇಲೆ ಸ್ವಲ್ಪ ದೂರ ಸರಿಯೋದು, ಮತ್ತೆ ಸೇರೋದು, ಹೀಗೆಲ್ಲ ಮಾಡ್ತಾ ತಮ್ಮ ಹಸ್ತ ತೋಳುಗಳಿಂದ ತೋಳುಗಳನ್ನ, ಕಾಲುಗಳಿಂದ ಕಾಲುಗಳನ್ನ ಬಂಧನ ಮಾಡಿಕೊಂಡು, ಒಬ್ಬರ ಕೈಯಿಂದ ಒಬ್ಬರ ಕೈ ಹಿಡ್ಕೊಂಡು, ಒಬ್ಬರ ಕಾಲಿಂದ ಒಬ್ಬರ ಕಾಲನ್ನ ಬಂಧನ ಮಾಡಿಕೊಂಡು ಇಬ್ರು ಕೂಡ ಪರಸ್ಪರವಾಗಿ ಎಳೆದಾಡ್ಕೊಳ್ತಾ ಇದ್ದಾರೆ. ಛಲದಿಂದ ಗೆಲ್ಲಬೇಕು ಅಂತ. ವಿಜಿಗೀಷಯ ಪ್ರಸಖ್ಯ ಅನ್ಯೋನ್ಯಂ ವಿಚಕರ್ಷತು ಅಂತ, ಅಂದ್ರೆ ಪರಸ್ಪರವಾಗಿ ಗೆಲ್ಲಬೇಕು ಅಂತನ್ನೋ ಒಂದು ಛಲದಿಂದ ಇಬ್ರು ಕೂಡ ಎಳೆದಾಡ್ಕೊಳ್ತಾ ಇದ್ದಾರೆ. ಕೈಯಿಂದ ಕೈಯನ್ನ ಹಿಡ್ಕೊಂಡಿದ್ದಾರೆ, ಕಾಲಿಂದ ಕಾಲನ್ನ ಬಂಧನ ಮಾಡಿಕೊಂಡು ಎಳೆದಾಡ್ತಾ ಇದ್ದಾರೆ. ಆಸ್ಫೋಟ್ಯ ಹಸ್ತೌ ಹಸ್ತಾಭ್ಯಾಂ ಊರೂ ಚೈವ ಪರಸ್ಪರಂ ವಿಸೃಜ್ಯ ಭೂಯಃ ಸಂಗೃಹ್ಯ ಪರಿಕ್ರಮ್ಯ ಪರಸ್ಪರಂ ಹಸ್ತಾಭ್ಯಾಂ ಹಸ್ತಯೋರ್ಬದ್ಧ್ವಾ ಪದ್ಭ್ಯಾಮೇವ ಚ ಪಾದಯೋಃ ವಿಚಕರ್ಷತುರನ್ಯೋನ್ಯಂ ಪ್ರಸಹ್ಯ ವಿಜಿಗೀಷಯ. ಅರತ್ನಿ ದ್ವೇ ಅರತ್ನಿಭ್ಯಾಂ ಜಾನುಭ್ಯಾಂ ಚೈವ ಜಾನುನಿ ಶಿರಶೀರ್ಷ್ಣೋರಸೋರಸ್ತಾವನ್ಯೋನ್ಯಮಭಿಜಘ್ನತುಃ. ಮಲ್ಲಯುದ್ಧದ ಕ್ರಮದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಮುಷ್ಟಿಗಳಿಂದ ಅರತ್ನಿ ದ್ವೇ ಅರತ್ನಿಭ್ಯಾಂ, ಮುಷ್ಟಿಗಳಿಂದ ಜಾನುಭ್ಯಾಂ ಚೈವ ಜಾನುನಿ, ತೊಡೆ ಮೊಣಕಾಲುಗಳಿಂದ ಮೊಣಕಾಲುಗಳನ್ನ, ತಲೆಯಿಂದ ಹಾಗೆ ಎದೆಗೆ ಪರಸ್ಪರವಾಗಿ ಹೊಡೆದಾಡಿಕೊಂಡ್ರಂತೆ. ಅವನ ಎದೆಯಿಂದ ಇವನಿಗೆ, ಎದೆಯಿಂದ ಎದೆಗೆ ಗುದ್ದೋದು, ಹಾಗೆ ತಲೆಯಿಂದ ತಲೆಗೆ ಗುದ್ದೋದು, ಮೊಣಕಾಲಿಂದ ಮೊಣಕಾಲಿಗೆ, ಮುಷ್ಟಿಯಿಂದ ಮುಷ್ಟಿಗೆ, ಈ ತರ ಪರಸ್ಪರವಾಗಿ ಇಬ್ರು ಕೂಡ ಹೊಡೆದಾಡ್ಕೊಳ್ತಾ ಇದ್ದಾರೆ.
ಅರತ್ನಿ ದ್ವೇ ಅರತ್ನಿಭ್ಯಾಂ ಜಾನುಭ್ಯಾಂ ಚೈವ ಜಾನುನಿ ಶಿರಶೀರ್ಷ್ಣೋ ರಸೋರಸ್ತಾವನ್ಯೋನ್ಯಮಭಿಜಘ್ನತುಃ ಪರಿಭ್ರಾಮಣ ವಿಕ್ಷೇಪ ಪರಿರಂಭಾವಪಾತನೈಃ ಉತ್ಸರ್ಪಣಾವಸರ್ಪೈಶ್ಚಾಪ್ಯನ್ಯೋನ್ಯಂ ಪ್ರತ್ಯಯುಧ್ಯತಾಂ. ಆಮೇಲೆ ಒಬ್ಬರನ್ನ ಎತ್ತಿ ಹಿಡ್ಕೊಂಡು ಗಿರ 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 ಅಂತ ಸುತ್ತೋದು, ಸುತ್ತಿಸಿ ಎಸೆದು ಬಿಡೋದು. ಆಮೇಲೆ ಗಟ್ಟಿಯಾಗಿ ಅಪ್ಪಿ ಹಿಡ್ಕೊಂಡು ಅವರನ್ನ ಕೆಳಗೆ ಕೆಡವುದು, ಮೇಲೆ ಹಾರೋದು, ದೂರ ಸರಿಯೋದು. ಹೀಗೆ ಪರಸ್ಪರವಾಗಿ ಅವನು ಮಾಡಿದ ಚಾಣೂರ, ಕೃಷ್ಣನು ಹಾಗೆ ಮಾಡಿದ. ಈ ರೀತಿ ಅನ್ಯೋನ್ಯವಾಗಿ ಯುದ್ಧ ನಡೀತಾ ಇದೆ. ಪರಿಭ್ರಾಮಣ ವಿಕ್ಷೇಪ ಪರಿರಂಭಾವಪಾತನೈಃ ಉತ್ಸರ್ಪಣಾವಸರ್ಪೈಶ್ಚಾಪ್ಯನ್ಯೋನ್ಯಂ ಪ್ರತ್ಯಯುಧ್ಯತಾಂ. ಉತ್ಥಾಪನೈರುನ್ನಮನೈಃ ಚಾಲನೈ ಸ್ಥಾಪನೈರಪಿ ಪರಸ್ಪರಂ ಜಿಗೀಷಂತಾವನ್ಯೋನ್ಯಂ ಅಭಿಚಕ್ರತುಃ. ಪರಸ್ಪರವಾಗಿಬ್ರು ಕೂಡ ಹೀಗೆ ಒಬ್ರನ್ನೊಬ್ರನ್ನು ಎತ್ತಿ ತಿರುಗಿಸೋದು, ಕೆಳಗೆಸೆಯೋದು, ಆಮೇಲೆ ಮತ್ತೆ ಎಬ್ಬಿಸೋದು, ಮತ್ತೆ ಎತ್ತೋದು, ಮತ್ತೆ ದೂರ ತಳ್ಳೋದು, ಆಮೇಲೆ ಗಟ್ಟಿಯಾಗಿ ತಬ್ಬಿಕೊಳ್ಳೋದು, ಸ್ವಲ್ಪನೂ ಮಿಸುಕಾಡದಂತೆ ಒತ್ತಿ ಹಿಡಿಯೋದು, ಆ ಕಡೆ ಈ ಕಡೆ ಅಲುಗಾಡ್ಲಿಕ್ಕೂ ಆಗದೆ ಇರೋ ಹಾಗೆ ಒತ್ತಿ ಹಿಡಿಯೋದು. ಹೀಗೆ ಪರಸ್ಪರವಾಗಿ ಮಾಡ್ತಾ ಇದ್ದಾರೆ. ಕೃಷ್ಣನೂ ಹಾಗೆ ಮಾಡ್ತಾ ಇದ್ದಾನೆ ಚಾಣೂರನಿಗೆ, ಅವನು ಇವನಿಗೆ ಹಾಗೆ ಮಾಡ್ತಾ ಇದ್ದಾನೆ. ಹೀಗೆ ಯುದ್ಧ ನಡೀತಾ ಇದೆ. ಪರಸ್ಪರವಾಗಿ ಗೆಲ್ಲಬೇಕು ಅಂತನ್ನೋ ಇಚ್ಛೆಯಿಂದ ಅವರು ಹೋರಾಡ್ತಾ ಇದ್ದಾರೆ. ಉತ್ಥಾಪನೈರುನ್ನಮನೈಃ ಚಾಲನೈ ಸ್ಥಾಪನೈರಪಿ ಪರಸ್ಪರಂ ಜಿಗೀಷಂತಾವನ್ಯೋನ್ಯಂ ಅಭಿಚಕ್ರತುಃ ತದ್ಬಾಲಬಲವದ್ಯುದ್ಧಂ ಸಮೇತಾಃ ಸರ್ವಯೋಷಿತಃ ಊಚು ಪರಸ್ಪರಂ ಪ್ರೇಕ್ಷ್ಯ ಸಾನುಕಂಪಾವರೂಥಶಃ. ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದರಲ್ಲ ಜನ, ಸ್ತ್ರೀಯರೆಲ್ಲ ಗುಂಪು ಗುಂಪು ಕಟ್ಟಿಕೊಂಡು ಬಂದಿದ್ರು. ಅವರೆಲ್ಲ ಕೃಷ್ಣನನ್ನ ನೋಡಿ, ಆ ಕೃಷ್ಣನ ಜೊತೆಯಲ್ಲಿ ಚಾಣೂರ ಯುದ್ಧ ಮಾಡ್ತಾ ಇರೋದನ್ನ ನೋಡಿ ಪರಸ್ಪರವಾಗಿ ಮಾತಾಡ್ಕೊಳ್ತಾ ಇದ್ದಾರೆ, ಅನುಕಂಪೆಯಿಂದ ಮಾತಾಡ್ಕೊಳ್ತಾ ಇದ್ದಾರಂತೆ. ಯಾಕೆಂದ್ರೆ ತತ್ ಬಲವದ್ಯುದ್ಧ. ಅವನು ಬಾಲಕ, ಕೃಷ್ಣ ಮಗು. ಆ ಒಬ್ಬ ಬಾಲಕನಿಗೂ ಮತ್ತು ಬಲಿಷ್ಠನಾಗಿರ್ತಕ್ಕಂತಹ ಚಾಣೂರನಿಗೂ ಯುದ್ಧ ನಡೀತಾ ಇದೆ. ಹಾಗೆ ಬಾಲಕನಾದಂತಹ ಬಲರಾಮನಿಗೂ ಬಲಿಷ್ಠನಾದಂತಹ ಮುಷ್ಟಿಕನಿಗೂ ಯುದ್ಧ ನಡೀತಾ ಇದೆ. ಇದು ಬಲವದ್ಯುದ್ಧ. ಇಬ್ರು ಬಲವಂತರಾಗಿದ್ರೆ ಸರಿ, ಇಬ್ರು ಬಲಿಷ್ಠರು, ಅವ್ರ ಜೊತೆಯಲ್ಲಿ ಯುದ್ಧ ನಡೀತಾ ಇದೆ ಅಂದ್ರೆ ಅದು ಬೇರೆ. ಆದ್ರೆ ಇವನು ಮಗು, ಬಾಲಕನಿಗೂ ಬಲಿಷ್ಠರಿಗೂ ಜೊತೆಯಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಇದನ್ನ ನೋಡಿ ಆ ಎಲ್ಲ ಸ್ತ್ರೀಯರುಗಳು ಗುಂಪು ಗುಂಪಾಗಿ ಸೇರಿ ಮಾತಾಡ್ಕೊಳ್ತಾ ಇದ್ದಾರೆ. ಸಾನುಕಂಪಾಹ, ಅನುಕಂಪೆಯಿಂದ ಮಾತಾಡ್ಕೊಳ್ತಾ ಇದ್ದಾರೆ. ಬಲವದ್ಯುದ್ಧಂ ಸಮೇತಾಃ ಸರ್ವಯೋಷಿತಃ ಊಚು ಪರಸ್ಪರಂ ಪ್ರೇಕ್ಷ್ಯ ಸಾನುಕಂಪಾವರೋಥಶಃ ಮಹಾನಯಂ ಬತಾ ಧರ್ಮಃ ಯೇಷಾಂ ರಾಜಸಭಾಸದಾಂ ಯೇ ಬಾಲಬಲವದ್ಯುದ್ಧಂ ರಾಜ್ಞೋನ್ವಿಚ್ಛಂತಿ ಪಶ್ಯತಃ. ಏನ್ ಅನ್ಯಾಯ ಇದು ಅಂತಾರೆ ಆ ಎಲ್ಲ ಹೆಂಗಸರು ಪರಸ್ಪರವಾಗಿ. ರಾಜನ ಸಭೆಯಲ್ಲಿ ದೊಡ್ಡ ದೊಡ್ಡ ಸಭಿಕರು, ಮಂತ್ರಿಗಳು ಎಲ್ಲ ಇದ್ದಾರೆ. ಅವರೆಲ್ಲ ಸೇರಿ ಎಷ್ಟು ದೊಡ್ಡ ಅಧರ್ಮವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಇದು ಅನ್ಯಾಯ. ಇದು ರಾಜ ನೋಡ್ತಾ ಇದ್ದಾನೆ. ಆ ರಾಜ ನೋಡ್ತಾ ಇದ್ದಂತೆನೆ ಬಾಲಕರಿಗೂ ಬಲಿಷ್ಠರಿಗೂ ಯುದ್ಧ ನಡೀತಾ ಇದೆಯಲ್ಲ. ಆ ಮಕ್ಕಳು, ಹುಡುಗರು, ಅವರು ಬಲಿಷ್ಠರಾದಂತಹ ಜಡ್ಜಿಗಳ ಜೊತೆಯಲ್ಲಿ
ಅವರು ಯುದ್ಧ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ನೋಡಿಯೂ ಕೂಡ ರಾಜ ಅದನ್ನ ಅನುಮೋದನೆ ಮಾಡ್ತಾ ಇದ್ದಾನಲ್ಲ, ಎಷ್ಟು ಅನ್ಯಾಯ ಇದು ಅಂತ ಆ ಎಲ್ಲ ಸ್ತ್ರೀಯರು ಪರಸ್ಪರವಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಮಹಾನ್ ಅಯಂ ಬತಾ ಧರ್ಮ ಯೇಷಾಂ ರಾಜಸಭಾ ಸದಾಂ ಯೇ ಬಾಲಬಲವದ್ಯುದ್ಧಂ ರಾಜ್ಞೋನ್ವಿಚ್ಛಂತಿ ಪಶ್ಯತಃ ಕ್ವ ವಜ್ರಸಾರ ಸರ್ವಾಂಗೌ ಮಲ್ಲೌ ಶೈಲೇಂದ್ರ ಸನ್ನಿಭೌ ಕ್ವಚಾತಿ ಸುಕುಮಾರಾಂಗೌ ಕಿಶೋರೌ ನಾಪ್ತ ಯೌವನೌ. ಏನ್ ಅನ್ಯಾಯ ಇದು! ಅವರು ಬಲಿಷ್ಠರು, ಎಲ್ಲ ಅಂಗಾಂಗಗಳು ಕೂಡ ವಜ್ರದಂತೆ ಕಠೋರವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಪರ್ವತಗಳಂತೆ ಶರೀರ ಇರ್ತಕ್ಕಂತಹ ಮಲ್ಲರು ಎಲ್ಲಿ, ಇನ್ನೂ ಯೌವನವನ್ನೂ ಪಡೆಯದೇ ಇರತಕ್ಕಂತಹ ಅತ್ಯಂತ ಕೋಮಲವಾದ ಶರೀರ ಇರುವಂತಹ ಬಾಲಕರೆಲ್ಲಿ? ಅವ್ರಿಗೂ ಎಲ್ಲಿ ಸರಿಸಾಟಿ? ಅವ್ರ ಜೊತೆಯಲ್ಲಿ ಇವರು ಯುದ್ಧ ಮಾಡದ? ಇವರಿನ್ನು ಅತಿ ಸುಕುಮಾರಾಂಗವು, ಅತ್ಯಂತ ಕೋಮಲವಾದ ಸುಕುಮಾರವಾದ ಅಂಗಾಂಗಗಳುಳ್ಳಂಥವರು ಕೃಷ್ಣ ಬಲರಾಮರು. ಕಿಶೋರವು, ಇನ್ನು ಕಿಶೋರಾವಸ್ಥೆಯಲ್ಲಿದ್ದಾರೆ, ಯೌವನವೂ ಬಂದಿಲ್ಲ ಅವರಿಗಿನ್ನೂ, ನಾಪ್ತ ಯೌವನವು. ಅವರ ಜೊತೆಯಲ್ಲಿ ಶೈಲೇಂದ್ರ ಸನ್ನಿಭವು, ಪರ್ವತದಂತೆ ದೊಡ್ಡ ಶರೀರ ಮಲ್ಲರು, ವಜ್ರಸಾರ, ವಜ್ರದಂತೆ ಕಠೋರವಾದ ಶರೀರ, ಅವರ ಜೊತೆಯಲ್ಲಿ ಈ ಹುಡುಗರಿಗೆ ಯುದ್ಧನ? ಏನ್ ಅನ್ಯಾಯ ಇದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಕ್ವವಜ್ರಸಾರ ಸರ್ವಾಂಗೌ ಮಲ್ಲೌ ಶೈಲೇಂದ್ರ ಸನ್ನಿಭೌ ಕ್ವಚಾತಿ ಸುಕುಮಾರಾಂಗೌ ಕಿಶೋರೌ ನಾಪ್ತ ಯೌವನೌ ಧರ್ಮೌ ವ್ಯತಿಕ್ರಮೋ ಹ್ಯಸ್ಯ ಸಮಾಜಸ್ಯ ಧ್ರುವಂ ಭವೇತ್ ಯತ್ರಾಧರ್ಮಃ ಸಮುತ್ತಿಷ್ಠೇನ್ನ ಸ್ಥೇಯಂ ತತ್ರ ಕರ್ಹಿಚಿತ್. ಎಲ್ಲ ಜನ ಸೇರಿ ದೊಡ್ಡ ಸಭೆ ನಡೀತಾ ಇದೆ. ಈ ಸಭೆಯ ಮಧ್ಯದಲ್ಲಿ ಇಂತಹ ಒಂದು ಅನ್ಯಾಯ ನಡೀತಾ ಇದೆ. ಇದನ್ನ ನೋಡಿರ್ತಕ್ಕಂತಹ ಎಲ್ಲಾ ಜನರಿಗೂ ಕೂಡ ಖಂಡಿತವಾಗಿಯೂ ಕೂಡ ಧರ್ಮೋಲ್ಲಂಘನ ಎಂಬ ದೋಷ ಬಂದೇ ಬರ್ತದೆ. ನೋಡ್ಕೊಂಡು ಸುಮ್ಮನೆ ಇರಬಾರದು. ಇಂತಹ ಅಧರ್ಮ ಎಲ್ಲಿ ನಡೀತದೋ ಅಲ್ಲಿ ಅದನ್ನ ನೋಡ್ಲೂಬಾರದು, ಅಲ್ಲಿ ಕುತ್ಕೊಳ್ಳೂಬಾರದು. ಅಧರ್ಮ ನಡೆಯುವ ಜಾಗದಲ್ಲಿ ನಾವು ಇರಲೇಬಾರದು. ಯಾಕೆ? ಆ ಅಧರ್ಮವನ್ನ ನೋಡಿದ್ರೂ ಕೂಡ ನಮಗೆ ಪಾಪ ಬರ್ತದೆ. ಧರ್ಮ ವ್ಯತಿಕ್ರಮ, ಧರ್ಮೋಲ್ಲಂಘನೆ ಮಾಡಿರ್ತಕ್ಕಂತಹ ದೋಷ ಖಂಡಿತವಾಗಿಯೂ ಬರ್ತದೆ. ಹಾಗಾಗಿ ಇಲ್ಲಿ ನಾವು ಕೂತಿರಬಾರದು, ಇದನ್ನು ನೋಡಬಾರದು. ಈ ಅಧರ್ಮವನ್ನ ನೋಡೋದು ಕೂಡ ಪಾಪ. ಧರ್ಮ ವ್ಯತಿಕ್ರಮೋ ಹ್ಯಸ್ಯ ಸಮಾಜಸ್ಯ ಧ್ರುವಂ ಭವೇತ್ ಯತ್ರಾಧರ್ಮ ಸಮುತ್ತಿಷ್ಠೇತ್ ನ ಸ್ಥೇಯಂ ತತ್ರ ಕರ್ಹಿಚಿತ್ ನ ಸಭಾಂ ಪ್ರವಿಶೇತ್ರಾಜ್ಞಃ ಸಭ್ಯದೋಷಾನ್ ಅನುಸ್ಮರನ್ ಅಬ್ರುವನ್ ವಿಬ್ರುವನ್ನಜ್ಞೋ ನರಕ್ಕಿಲ್ ವಿಷಮಶ್ನುತೆ. ಒಬ್ಬ ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿ ಇಂತಹ ಸಭೆಯನ್ನ ಪ್ರವೇಶ ಮಾಡಲೇಬಾರದು. ಸಭಾಸದರ ದೋಷ ಏನಿದೆ ಅಂತನ್ನೋದನ್ನ ಮೊದಲೇ ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿಗಳು ಖಂಡಿತವಾಗಿಯೂ ಕೂಡ ಇಂತಹ ಅಧರ್ಮದ ಸಭೆಯನ್ನ ಪ್ರವೇಶವೇ ಮಾಡಬಾರದು. ತಿಳಿಯದೇ ಇದ್ರೆ ಪ್ರವೇಶ ಮಾಡೋದು ತಪ್ಪೇನಿಲ್ಲ. ಇದು ಅಧರ್ಮ ನಡೆಯುವ ಸಭೆ ಅಂತ ಗೊತ್ತಿಲ್ಲದೆ ಆ ಸಭೆಯನ್ನ ಪ್ರವೇಶ ಮಾಡಿದ್ರೆ ಪ್ರವೇಶ ಮಾಡೋದೇನು ತಪ್ಪಿಲ್ಲ. ಮೊದಲೇ ಗೊತ್ತಿತ್ತು ಅಂತಾದ್ರೆ ಈ ಸಭೆ ಅಧರ್ಮ ನಡೆಯುವ ಸಭೆ ಅಂತ ಮೊದಲೇ ಗೊತ್ತಿದ್ರೆ ಖಂಡಿತವಾಗಿಯೂ ಅದನ್ನ ಪ್ರವೇಶ ಮಾಡಬಾರದು. ಜ್ಞಾನಿಯಾದವರು ತಿಳ್ಕೊಂಡು ಪ್ರವೇಶ ಮಾಡಿದ್ರೇನೆ ದೋಷ ಬರ್ತದೆ. ಒಂದು ವೇಳೆ ಗೊತ್ತಿಲ್ಲ ಅಂತಾದ್ರೆ ಪ್ರವೇಶ ಮಾಡಿಬಿಟ್ರೆ ಅಲ್ಲಿ ನಡೆಯುವಂತಹ ಅಧರ್ಮವನ್ನ ನೋಡಿ ಆಮೇಲೆ ಸುಮ್ಮನೆ ಕೂತ್ಕೊಳ್ಬಾರ್ದು, ಪ್ರತಿಭಟನೆ ಮಾಡಬೇಕು. ಅದನ್ನ ಪ್ರತಿಭಟನೆ ಮಾಡದೆ ಸುಮ್ಮನೆ ಕೂತ್ರೆ
ಆವಾಗ ಖಂಡಿತವಾಗಿಯೂ ಅವನಿಗೆ ಪಾಪ ಬರ್ತದೆ. ಗೊತ್ತಿದ್ರೆ ಪ್ರವೇಶವೇ ಮಾಡಬಾರದು. ಗೊತ್ತಿಲ್ಲದೆ ಒಂದ್ ವೇಳೆ ಪ್ರವೇಶ ಮಾಡಿಬಿಟ್ರೆ ಅಲ್ಲಿ ಅಧರ್ಮ ನಡೀತಾ ಇದ್ರೆ ಅದನ್ನು ನೋಡಿ ಸುಮ್ಮನೆ ಕುತ್ಕೊಳ್ಬಾರ್ದು. ಇದು ಅಧರ್ಮ ಅಂತ ಹೇಳಿ ಪ್ರತಿಭಟನೆ ಮಾಡಬೇಕು. ಧರ್ಮ ಯಾವುದು ಅನ್ನೋದನ್ನ ತಿಳಿಸಿ ಹೇಳಬೇಕು. ಒಂದು ವೇಳೆ ಧರ್ಮಕ್ಕೆ ವಿರುದ್ಧವಾಗಿ ಅಲ್ಲಿ ಏನಾದರೂ ನಡೀತಾ ಇತ್ತು ಅಂತಾದ್ರೆ ಅದನ್ನ ನಡೆಸುವವರಿಗೂ ಪಾಪ ಬರ್ತದೆ, ಅದನ್ನ ನೋಡಿ ಸುಮ್ಮನೆ ಕೂತವರಿಗೂ ಪಾಪ ಬರ್ತದೆ. ಇಬ್ರೂ ಕೂಡ ಪಾಪಕ್ಕೆ ಭಾಗಿಯಾಗ್ತಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಮನುಸ್ಮೃತಿಯಲ್ಲಿ ಈ ಮಾತು ಬರ್ತದೆ. ಸಭಾಯಾಂ ನ ಪ್ರವೇಷ್ಟವ್ಯಂ ನವದೇದ್ವಾಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋ ಭವತಿ ಕಿಲ್ಬಿಷಿ ಅಂತ ಅದರದ್ದೇ ಛಾಯೆ ಪೂರ್ತಿ ಈ ಶ್ಲೋಕದಲ್ಲಿದೆ. ಮನುಸ್ಮೃತಿಯಲ್ಲಿ ಹೇಳಿರ್ತಕ್ಕಂತಹ ಈ ಮಾತನ್ನೇ ಈ ಸ್ತ್ರೀಯರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನರೋಭವತಿ ಕಿಲ್ಬಿಷಿ ಅಂತಿದೆ. ಕಿಲ್ಬಿಷ ಅಂತಂದ್ರೆ ಅದು ಪಾಪ ಅಂತಾನೆ ಅರ್ಥ. ಅದು ಎಂಥ ಪಾಪ? ಆತ್ಮ ಸರ್ವಾಂಗ ಸಂಬದ್ಧಂ ಮಲಂ ಕಿಲ್ಬಿಷ ಮುಚ್ಚತೆ ಅಂತ. ಕಿಲ್ಬಿಷ ಅಂತನ್ನೋ ಶಬ್ದಕ್ಕೆ ಸರ್ವಾಂಗವನ್ನ ವ್ಯಾಪಿಸಿಕೊಂಡು ಎಷ್ಟು ತೊಳೆದ್ರೂ ಹೋಗದೇ ಇರುವಂತಹ ಪಾಪಕ್ಕೆ ಕಿಲ್ಬಿಷ ಅಂತ ಕರೀತಾರೆ. ಪಾಪ ಅಂತನ್ನೋದು ಒಂದು ಸಾಮಾನ್ಯ ಶಬ್ದ. ಪಾಪದಲ್ಲಿಯೂ ಕೂಡ ಇದು ಕಿಲ್ಬಿಷ ಅಂತನ್ನೋದೇನಿದೆ, ಇದು ಈ ಶಬ್ದದಿಂದ ಅದನ್ನ ಕರೆದ್ರೆ ದೊಡ್ಡ ಪಾಪ ಅಂತ ಅರ್ಥ. ಅದು ಎಷ್ಟು ಪರಿಹಾರ ಮಾಡಿಕೊಂಡ್ರೂ ಪರಿಹಾರ ಆಗದೇ ಇರುವಂತಹ ಮಹಾಪಾಪಕ್ಕೆ ಕಿಲ್ಬಿಷ ಅಂತ ಕರೀತಾರೆ. ಅದು ಅಂಗಾಂಗಗಳನ್ನ ಆತ್ಮ ಸರ್ವಾಂಗ ಸಂಬದ್ಧಂ ಅಂತಾರೆ. ಎಲ್ಲ ಅಂಗಗಳಿಗೂ ಸಂಬಂಧಿಸಿರ್ತಕ್ಕಂತಹ ಎಲ್ಲ ಅಂಗಗಳಿಗೂ ವ್ಯಾಪಿಸಿಕೊಂಡು ಎಷ್ಟು ತೊಳೆದರೂ ಹೋಗದೇ ಇರುವಂತಹ ಪಾಪ ಅದು ಕಿಲ್ಬಿಷ. ಅಂತಹ ಕಿಲ್ಬಿಷಿ ಆಗ್ತಾನೆ ನರ ಅಂತ ಹೇಳ್ತದೆ ಮನುಸ್ಮೃತಿ. ಅಧರ್ಮ ನಡೀತಾ ಇರುವಂತಹ ಸಭೆಯಲ್ಲಿ ಕೂತು ಅದನ್ನ ಅನುಮೋದನೆ ಮಾಡ್ತಕ್ಕಂಥವರು ಮತ್ತು ಆ ಅಧಾರ್ಮಿಕವಾದ ಸಭೆಯನ್ನ ನಡೆಸ್ತಕ್ಕಂಥವ್ರು, ಆ ಅಧರ್ಮವನ್ನ ಮಾಡ್ತಕ್ಕಂಥವ್ರು ಇಬ್ರೂ ಕೂಡ ಕಿಲ್ಬಿಷ ಪಡಿತಾರೆ, ಅಂತ ಪಾಪವನ್ನು ಪಡಿತಾರೆ ಅಂತ ಮನುಸ್ಮೃತಿಯಲ್ಲಿ ಹೇಳಿದ ಮಾತನ್ನೇ ಈ ಸ್ತ್ರೀಯರೆಲ್ಲ ಮಾತಾಡಿಕೊಳ್ತಾ ಇದ್ದಾರೆ. ಮತ್ತೊಂದೇನು ಅಂದ್ರೆ ರಂಗಸ್ಥಳ. ಇದು ಉತ್ಸವವನ್ನ ನಡೆಸ್ತಾ ಇದ್ದಾನೆ ಕಂಸ. ಅಲ್ಲಿ ರಂಗಸ್ಥಳವನ್ನ ನಿರ್ಮಾಣ ಮಾಡಿದ್ದಾನೆ. ಆ ರಂಗಮಂಟಪದಲ್ಲಿ ಮಲ್ಲರು ಪರಸ್ಪರವಾಗಿ ಮಲ್ಲ ಯುದ್ಧವನ್ನ ಮಾಡಬೇಕು. ಅದೊಂದು ಆಟ, ಪಂದ್ಯ, ಆಟ ಆಡಬೇಕೇ ಹೊರತು ಸಾಯಿಸಬಾರದು, ಒಬ್ಬರನ್ನೊಬ್ಬರು ಸಾಯಿಸಬಾರದು. ತಮ್ಮ ಬಲ ಪ್ರದರ್ಶನ ಮಾಡಬೇಕು, ತಮ್ಮ ವಿದ್ಯೆಯನ್ನ ಪ್ರದರ್ಶನ ಮಾಡಬೇಕೇ ಹೊರತು ಎದುರಾಳಿಗಳನ್ನ ಕೊಲ್ಲಬಾರದು. ಕೊಂದ್ರೆ ಯಾರು ಆ ಮಲ್ಲ ಯುದ್ಧದಲ್ಲಿ ಸಾಯ್ತಾನಲ್ಲ, ಆ ಸತ್ತವನಿಗೆ ಸದ್ಗತಿ ಇಲ್ಲ. ಮಲ್ಲ ಯುದ್ಧದಲ್ಲಿ ಕೊಲ್ಲಬಾರದು, ಸತ್ತವನಿಗೂ ಸದ್ಗತಿ ಇಲ್ಲ. ಈಗ ಯುದ್ಧದಲ್ಲಿ ಸತ್ತರೆ ಅವರಿಗೆ ವೀರಸ್ವರ್ಗ ಅಂತ ಸದ್ಗತಿ ಸಿಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಯುದ್ಧದಲ್ಲಿ ಮಾತ್ರ. ಮಲ್ಲ ಈ ಪಂದ್ಯ ಆಡುವಾಗ, ರಂಗಸ್ಥಳದಲ್ಲಿ ಮಲ್ಲ ಯುದ್ಧ ಮಾಡಿ ಕುಸ್ತಿ ಪಂದ್ಯವನ್ನ ಮಾಡುವಾಗ ಅಲ್ಲಿ ಸಾಯಿಸಬಾರದು ನಿಯಮದ ಪ್ರಕಾರ. ಯುದ್ಧದಲ್ಲಿ ಮಾತ್ರ ಸತ್ತವರಿಗೆ ವೀರಸ್ವರ್ಗ ಇದೆ. ಇಲ್ಲಿ ಸಮಾನ ಬಲ ಇರ್ತಕ್ಕಂಥವ್ರೇನಿದ್ದಾರೆ ಅಂಥವ್ರು ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಜಯ ಮತ್ತು ಅಪಜಯವನ್ನ ನಿರ್ಣಯ ಮಾಡಲಿಕ್ಕೆ ಅಂತ ಹೇಳಿ ಪ್ರಾಶ್ನಿಕರಿರ್ತಾರೆ. ಅವ್ರು ಇರ್ಬೇಕು ಮಧ್ಯದಲ್ಲಿ, ರೆಫ್ರಿ ಅಂತ ಕರೀತಾರೆ. ಅವ್ರು ಇರ್ಬೇಕು. ಅವ್ರು ಹೇಳಿದ ಹಾಗೆ ನಿಯಮಕ್ಕನುಸಾರವಾಗಿಯೇ ಅಲ್ಲಿ ಪಂದ್ಯ ನಡಿಬೇಕು.
ಈ ಯಾವ ನಿಯಮವನ್ನು ಕೂಡ ಪಾಲನೆ ಮಾಡದೆ ಇಲ್ಲಿ ಸ್ಪರ್ಧೆ ನಡೀತಾ ಇದೆ ಅಂತ ಇದು ಈ ಎಲ್ಲ ಹೆಂಗಸರು ಆಕ್ಷೇಪ ಮಾಡ್ತಾ ಇರೋದು. ಇದು ಅಧರ್ಮ. ಈ ಯಾವುದೇ ನಿಯಮಗಳು ಇಲ್ಲಿಲ್ಲ. ಜಯಾಪಜಯವನ್ನ ನಿರ್ಣಯ ಮಾಡ್ತಕ್ಕಂಥ ಪ್ರಾಶ್ನಿಕರು ಇಲ್ಲ, ಸಮಾನ ಬಲವುಳ್ಳಂತವರಲ್ಲಿ ಯುದ್ಧ ನಡೀತಾ ಇಲ್ಲ, ಮತ್ತೆ ಇದಕ್ಕೊಂದು ನಿಯಮಬದ್ಧವಾಗಿ ಅವರು ನಡೀತಾ ಇಲ್ಲ ಇಲ್ಲಿ. ಆದ್ರಿಂದ ಇದು ಅಧರ್ಮ ಅಂತಾರೆ. ಇಲ್ಲಿ ಚಾಣೂರ ಮತ್ತು ಮುಷ್ಟಿಕ ಅಂತನ್ನೋರಿಬ್ರು ಕೃಷ್ಣ ಮತ್ತು ಬಲರಾಮರ ಜೊತೆಯಲ್ಲಿ ಮಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಈ ಚಾಣೂರ ಮುಷ್ಟಿಕರು ದಾನವರಿವರು. ಇವರ ಮೂಲ ಹೆಸರು ಏನು ಅಂದ್ರೆ ವಾರಾಹ ಮತ್ತೆ ಕಿಶೋರ ಅಂತ ಇವರು ಇಬ್ರು ದಾನವರು. ಈ ಚಾಣೂರ ಮುಷ್ಟಿಕರ ಮೂಲ ರೂಪ ಏನು, ಅವರ ಹೆಸರು ಏನು ಅನ್ನೋದನ್ನ ಹರಿವಂಶದಲ್ಲಿ ಹೇಳಿದ್ದಾರೆ. ಚಾಣೂರ ಅಂತನ್ನವನು ವಾರಾಹ ಎಂಬಂತಹ ಒಬ್ಬ ದಾನವ, ಮುಷ್ಟಿಕ ಅಂತನ್ನವನು ಕಿಶೋರ ಎಂಬಂತಹ ಒಬ್ಬ ದಾನವ. ಅಲ್ಲಿ ಕೃಷ್ಣ ಮೊದಲೇ ಹೇಳ್ತಾನೆ, ಈ ಮಲ್ಲರು ಸ್ಪರ್ಧೆಯಲ್ಲಿ ಮೋಸದಿಂದ ಎದುರಾಳಿಯನ್ನ ಬೀಳಿಸಿ ಕೊಲ್ಲುವಂತಹ ಮಹಾದುಷ್ಟರು ಅಂತ ಕೃಷ್ಣ ಹೇಳೋ ಮಾತು ಅಲ್ಲಿ ಹರಿವಂಶದಲ್ಲಿ ಬರ್ತದೆ. ಆದರೂ ಕೂಡ ಅಲ್ಲಿ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಮೊದಲೇ ಕೃಷ್ಣ ಹೇಳ್ತಾನೆ, ಇವರು ಮೋಸದಿಂದ ಆಟ ಆಡ್ತಕ್ಕಂಥವ್ರು, ಇವರು ಎದುರಾಳಿಗಳನ್ನ ಮೋಸದಿಂದ ಬೀಳಿಸಿ ಕೊಲ್ತಕ್ಕಂತಹ ಮಹಾದುಷ್ಟರು ಇವರು ಅಂತ ಕೃಷ್ಣ ಹೇಳಿದ್ರು ಕೂಡ ಅಲ್ಲಿ ಯುದ್ಧ ನಡೀತದೆ, ಪ್ರಾರಂಭ ಆಗ್ತದೆ. ಹಾಗಾಗಿ ಇದು ಮೋಸದ ಯುದ್ಧ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದನ್ನೇ ಈ ಎಲ್ಲ ಸ್ತ್ರೀಯರು ಮಾತಾಡ್ಕೊಳ್ತಾ ಇದ್ದಾರೆ. ಇದು ಅಧರ್ಮ ಅಂತ. ನ ಸಭಾಂ ಪ್ರವಿಶೇತ್ ಪ್ರಾಜ್ಞಃ ಸಭ್ಯ ದೋಷಾನನುಸ್ಮರನ್ ಅಬ್ರುವನ್ ವಿಬ್ರುವನ್ನಜ್ಞೋ ನರಕ್ಕಿಲ್ ವಿಷಮಶ್ನುತೆ. ಇನ್ನು ಅವರ ಮಾತು ಮುಂದುವರಿತದೆ. ಟೈಮ್ ಆಯ್ತು, ಇವತ್ತಿಗೆ ಸಾಕು. 42ನೇ ಅಧ್ಯಾಯದಲ್ಲಿ 10 ಶ್ಲೋಕ ಆಗಿದೆ. ಮತ್ತೆ 11ನೇ ಶ್ಲೋಕವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.